it bang. ಹಾಯ್ ಫ್ರೆಂಡ್ಸ್, ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಧನುಷ್. ನಾನು ಇವತ್ತು ಒಂದು ಒರೈಮೋ ಅವರ TWS ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದೆ ಒರೈಮೋ FreePods Pro. ಇಲ್ಲಿ ಸೈಡಲ್ಲಿ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಹಾಗೆ 365 ಡೇಸ್ ವ್ಯಾರಂಟಿ ಕೂಡ ಇದೆ. ರೇಟ್ ಬಂದುಬಿಟ್ಟು 12,000, ಮೇಡ್ ಇನ್ ಚೀನಾ. ಒಳ್ಳೇದು ಮಾಡ್ತದ. ಒಂದು ಪ್ರೀಮಿಯಂ ಲುಕ್ ಇದೆ ಬಾಕ್ಸಲ್ಲಿ. ಬನ್ನಿ ಈಗ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಒಂದು ಲಿಸನ್ ಟು ಯುವರ್ ಓನ್ ಮ್ಯೂಸಿಕ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್ ಅಂತ ಇದೆ. ಒಂದು ಪ್ರೀಮಿಯಂ ಲುಕ್ ಆಗಿದೆ ಇದು. ಬಾಕ್ಸ್ ಕೂಡ ಓಪನ್ ಮಾಡಿದ ತಕ್ಷಣ ಇದೊಂದು ಕೋಡ್ ಸಿಗುತ್ತೆ. ಇಲ್ಲಿ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಇದು ವ್ಯಾರಂಟಿ, ಎಕ್ಸ್ಟೆಂಡೆಡ್ ವ್ಯಾರಂಟಿ ಕಾರ್ಡ್ 2 years ಇದು ಕೂಡ. ಹಾಗೂ ಇದು ಡಾಕ್ಯುಮೆಂಟೇಶನ್ಸ್. ಹಾಗೆ ಮತ್ತೆ ಇದರಲ್ಲಿ 2 ಬಾಕ್ಸ್ ಸಿಗ್ತಾ ಇದೆ. ಇಲ್ಲೇ ಕೊಟ್ಟಿರೋ ಹಾಗೆ ಇಲ್ಲಿ ಈ ಬಾಕ್ಸಲ್ಲಿ ಚಾರ್ಜರು ಹಾಗೆ ಮತ್ತು ಎಕ್ಸ್ಟ್ರಾ ಬಡ್ಸ್ ಕೊಡ್ತಾರೆ. ನೋಡ್ಬೋದು, ಚಾರ್ಜರ್ ಪ್ಲಸ್ ಎಕ್ಸ್ಟ್ರಾ ಬಡ್ಸ್. ಮತ್ತು ಇನ್ನೊಂದು ಬಾಕ್ಸಲ್ಲಿ ಇದೊಂದು ಒಳ್ಳೆಯ ವಿಷಯನೇ ಅಂತ ಹೇಳ್ಬೋದು. ನಾವು ಕೇಸ್ ಹುಡುಕೋ ಜವಾಬ್ದಾರಿನೆಲ್ಲ ಕವರ್ನ ಅದಕ್ಕೆ ಕವರ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು, ಇದು ಕೇಸು, ಸಿಲಿಕಾನ್ ಕೇಸು ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಇದು ಈ ಬಾಕ್ಸಲ್ಲಿ ಇದೆಲ್ಲ ಸಿಗ್ತಾ ಇಲ್ಲ. ಕೊಟ್ಟಿರೋ ರೇಟಿಗೆ ತಕ್ಕಂಗೆ ಕೊಟ್ಟಿದ್ದಾರೆ. 12,000 ಅಲ್ಲ, ಇದೆಲ್ಲ ಕೊಡಲೇಬೇಕು. ಬನ್ನಿ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇದಕ್ಕೆ ಕೇಸ್ ಹಾಕಿ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಇಲ್ಲಿ ಬ್ರ್ಯಾಂಡಿಂಗ್ ಇದೆ, ಒರೈಮೋ ಬ್ರ್ಯಾಂಡಿಂಗ್. ಈ ರೀತಿ ಕಾಣುತ್ತೆ ಕೇಸ್. ಇದು ಸಿಲಿಕಾನ್ ಕವರಿಂಗ್ ಹಾಕಿದ ಮೇಲೆ ನೋಡ್ಬೋದು. ಈಗ ಬಡ್ಸ್ ತೆಗೆಯೋಣ ಬನ್ನಿ ಗೈಸ್. ನೋಡ್ತಾ ಇರ್ಬೋದು, ಇದು ಇಂಡಿಕೇಶನ್ಸ್ ಇದೆ. ಲೈಟ್ ಗ್ರೀನ್ ಮತ್ತು ರೆಡ್ ಬರುತ್ತೆ, ಇಂಡಿಕೇಶನ್ಸ್ ಇದೆ. ಹಾಗೆ ಕೇಸ್ ಕೂಡ ಪ್ರೀಮಿಯಮ್ ಆಗಿದೆ, ನೋಡ್ಬೋದು ನೀವು. ಒರೈಮೋ ಬ್ರ್ಯಾಂಡಿಂಗ್ ಇದೆ. ಹಾಗೆ ಇಲ್ಲೊಂದು ಬಟನ್ ಇದೆ, ಇಲ್ಲಿ ಪೇರ್ ಮಾಡೋದಕ್ಕೆ. ಇಲ್ಲಿ ಲೈಟ್ ಆನ್ ಆಗುತ್ತೆ. ಬನ್ನಿ ಈಗ ಇದನ್ನು ಪೇರ್ ಮಾಡೋಣ. ಗೂಗಲ್ ಪೇರಿಂಗ್ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ಪೇರ್ ಆಗಿದೆ. ಕೇಸ್ ಇದು ಮ್ಯಾಗ್ನೆಟಿಕ್, ಫುಲ್ಲು ಬೀಳೋದೇ ಇಲ್ಲ. ಫುಲ್ಲು ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಸುಲಭಕ್ಕೆ. ಮೆಟಲ್ ಬಾಡಿ ನೋಡ್ಬೋದು, ಫುಲ್ಲು ಮೆಟಲ್. ಇದು ಮೆಟಲ್ ಆಗಿದೆ, ಅಷ್ಟು ಸುಲಭಕ್ಕೆ ಹೊರ್ಕೊಳ್ಳೋದಿಲ್ಲ ಬಿದ್ದರೂ ಕೂಡ. ಕಿವಿಯಲ್ಲಿ ಕೂಡ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬೀಳಲ್ಲ. ನೀವು ಎಷ್ಟೇ ವರ್ಕೌಟ್ ಮಾಡಿದರೂ, ಏನೇ ಯೂಸ್ ಮಾಡಿದರೂ ಬೀಳಲ್ಲ. ರನ್ನಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಕ್ಲೀನಾಗಿ ಕುತ್ಕೊಳ್ಳುತ್ತೆ, ನೋಡ್ಬೋದು ನೀವು. ನಿಮಗಿದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅವ್ರ ಬಡ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಹಾಕ್ಕೋಬೋದು. ಇದನ್ನು ರಿಮೂವ್ ಮಾಡಿ. ಬನ್ನಿ ಇದರ ಸೌಂಡ್ನ ಕ್ವಾಲಿಟಿ ತಿಳ್ಕೊಳ್ಳೋಣ. ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಸೌಂಡ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಬೇಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೂ ಎಲ್ಲೂ ಕೂಡ ಲ್ಯಾಗಿಂಗ್ ಅನಿಸೋದು ನಿಮಗೆ ಕಾಣಲ್ಲ. ಅದನ್ನು ವೇರ್ ಮಾಡಿರೋದು ಕೂಡ ಗೊತ್ತಾಗಲ್ಲ ಪೋರ್ಟ್ಸ್ನ. ಹಾಗೆ ಇದರಲ್ಲಿ ಇಯರಿಂದ ನಾವು ಯಾವಾಗ ಬಡ್ಸ್ನ ತೆಗಿತೀವಿ ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಮತ್ತು ನಾವು ಬಡ್ಸ್ನ ಕಿವಿಯಲ್ಲಿ ಇಟ್ಕೊಂಡ ತಕ್ಷಣ ಮತ್ತೆ ಪ್ಲೇ ಆಗುತ್ತೆ. ಆ ಆಪ್ಷನ್ ಕೂಡ ಇದರಲ್ಲಿ ಇದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಕೂಡ ನೋಡ್ಬೋದು ನೀವು, ಮತ್ತೆ ಪ್ಲೇ ಆಗುತ್ತೆ. ಟಚ್ ಸೆನ್ಸರ್ ಕೂಡ ಇದೆ ಇದರಲ್ಲಿ. ಒಂದ್ಸತಿ ಟಚ್ ಮಾಡಿದರೆ ಪಾಸ್ ಆಗುತ್ತೆ,
ಮತ್ತೆ ಟಚ್ ಮಾಡಿದರೆ ಮತ್ತೆ ಪ್ಲೇ ಆಗುತ್ತೆ. ಹಾಗೆ ಬಂದ್ಬಿಟ್ಟು 510 mAh ಕೆಪಾಸಿಟಿ ಹೊಂದಿದೆ ಬ್ಯಾಟ್ರಿ ಬ್ಯಾಕಪ್. ಹಾಗೂ ಇದು ಒಂದೊಂದು ಏರ್ಪೋಡ್ಸ್ ಬಂದ್ಬಿಟ್ಟು ನಿಮಗೆ 70 mAh ಬರುತ್ತೆ. ಹಾಗೆ 13 hour ಬ್ಯಾಕಪ್ ಕೊಡುತ್ತೆ ವಿತೌಟ್ ANC. ವಿತ್ ANC ಅಂದರೆ ಆಟೋ ನಾಯ್ಸ್ ಕ್ಯಾನ್ಸಲೇಷನ್. ವಿತ್ ANC ನಿಮಗೆ 9 hours ಬ್ಯಾಕಪ್ ಕೊಡುತ್ತೆ. ಒಳ್ಳೆ ಪ್ರೀಮಿಯಂ ಲುಕ್ ಆಗಿದೆ, ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ 2 ಮೋಡ್ಸ್ ಬರುತ್ತೆ. ಒಂದು ಹೆವಿ ಬೇಸ್ ಅಂತ, ಹೆವಿ ಬೇಸ್ ಪ್ಲಸ್ ನಾರ್ಮಲ್ ಮೋಡ್. ಇನ್ನೊಂದು ಬಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಮೋಡ್ ಅಂತ. ಎರಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಈಗಾಗಲೇ ಹೇಳಿದಾಗೆ ಇದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, 45 dB ತನಕ ಕ್ಯಾನ್ಸಲ್ ಮಾಡುತ್ತೆ. ಹಾಗೆ ಇದರಲ್ಲಿ ಹೆವಿ ಬೇಸ್ ಅಂತ ಇದೆ, ಅದೇ ರಿಚ್ ಬೇಸ್. ಮತ್ತು ಇದರಲ್ಲಿ ಅದೇ ಹೇಳಿದಾಗೆ ಹೆವಿ ಬೇಸ್ ಪ್ಲಸ್ ನಾರ್ಮಲ್ ಮೋಡ್ ಕೂಡ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದು 43 hours ಪ್ಲೇಬ್ಯಾಕ್ ಕೊಡುತ್ತೆ ವಿತ್ ಕೇಸ್ ನಿಮಗೆ. ಮತ್ತು ಇದರಲ್ಲಿ ANC ಟೆಕ್ನಾಲಜಿ ಕೂಡ ಇದೆ, ಭಾಳ ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ IPX5 ವಾಟರ್ ಪ್ರೂಫ್ ಕೂಡ ಇದೆ. ಹಾಗೆ ಇದರಲ್ಲಿ ಗೇಮಿಂಗ್ ಮೋಡ್ ಕೂಡ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ 80 ms ಲೋ ಲೇಟೆನ್ಸಿಯಲ್ಲಿ. ಹಾಗೆ ಇದಕ್ಕೆ IF ಡಿಸೈನ್ ಅವಾರ್ಡ್ ಕೂಡ ಸಿಕ್ಕಿದೆ, ವಿನ್ನರ್ ಆಫ್ 2022. ಹಾಗೆ ಇದು 5 ನಿಮಿಷ ಚಾರ್ಜ್ ಇಟ್ಟರೆ 90 minutes ಪ್ಲೇಬ್ಯಾಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ನನಗೆ ತುಂಬ ಇಂಪ್ರೆಸಿವ್ ಮಾಡಿಸಿದ್ದು ಅಂದರೆ ಟ್ರಾನ್ಸ್ಪರೆನ್ಸಿ ಮೋಡ್. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೊರಗೆ ನಿಮ್ಮ ಸುತ್ತಮುತ್ತ ಏನು ನಡೀತಿದ್ರು ನಿಮಗೆ ಗೊತ್ತಾಗುತ್ತೆ, ಕ್ಲಿಯರಾಗಿ ಕೇಳಿಸುತ್ತೆ. ಇದ್ರ ಅಪೋಸಿಟ್ ವರ್ಕ್ ಮಾಡೋದು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್, ಅದು ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ನ. ಹಾಗೆ ಇಂದಿನ ವಿಡಿಯೋ ಬ್ಲಾಗ್ ಹಾಕಿದ್ದೆ, ನಿಮಗೆ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಹೇಳಿ, ನಾನು ಮತ್ತೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಈಗ ಬನ್ನಿ ಎಂಡ್ ಮಾಡೋಣ ವಿಡಿಯೋ.